ಈ ಬೆಟ್ಟಿಂಗ್ ಚಟಕ್ಕೆ ಪತ್ನಿಗೆ ಪತಿರಾಯ ಚಟ ಕಟ್ಟಿದ್ದಾನೆ. ಇಬ್ಬರು ಮಕ್ಕಳ ಎದುರೇ ಪತ್ನಿಯನ್ನ ಕೊಲೆ ಮಾಡಿದ್ದಾನೆ ಪಾಪಿ. ಹೋಮ್ ಗಾರ್ಡ್ ಆಗಿ ಕೆಲಸ ಮಾಡ್ತಾ ಇದ್ದಂತ ಮಂಜುಳಾ ಹತ್ಯೆಯಾಗಿದೆ. ಬೆಟ್ಟಿಂಗ್ ಚಟಕ್ಕೆ ಪತ್ನಿಗೆ ಚಟ ಕಟ್ಟಿದ್ದಾನೆ ಖತರ್ನಾಕ್ ಪತಿ. ಇಬ್ಬರು ಮಕ್ಕಳ ಎದುರೇ ಆಗಿರುವಂತ ಕೊಲೆ ಇದು. ಹೋಮ್ ಗಾರ್ಡ್ ಮಂಜುಳಾ 32 ವರ್ಷ ವಯಸ್ಸಾಗಿತ್ತು. ಇವರನ್ನ ಹತ್ಯೆಗೈದಿದ್ದಾನೆ ಪ್ರದೀಪ್. ಕ್ಷಮೆ ಕೇಳೋದಾಗಿ ಕಾಲು ಹಿಡಿದು ಚುಚ್ಚಿ ಹತ್ಯೆ ಮಾಡಿದ್ದಾನೆ. ಮಹದೇವಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. 20ಕ್ಕೂ ಹೆಚ್ಚು ಬಾರಿ ಚುಚ್ಚಿ ಮಂಜುಳಾ ಕೊಲೆ ಮಾಡಲಾಗಿದೆ ಎನ್ನುವ ಮಾಹಿತಿ ಇದೆ. ಬಳಿಕ ಕೈ ಕೊಯ್ದುಕೊಂಡು ಆತ್ಮಹತ್ಯೆಗೆ ಪ್ರದೀಪ್ ಯತ್ನಿಸಿದ್ದಾನೆ. ಆರೋಪಿ ಪ್ರದೀಪ್ನನ್ನ ಮಹದೇವಪುರ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಸದ್ಯ ಆತನನ್ನ ವಿಚಾರಣೆ ಮಾಡಲಾಗ್ತಾ ಇದೆ. ಪತಿಯಿಂದಲೇ ಹೋಮ್ ಗಾರ್ಡ್ ಮಂಜುಳಾ ಕೊಲೆಯಾಗಿರುವುದು. ಹೋಮ್ ಗಾರ್ಡ್ ಮಂಜುಳಾ ಅವರನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಆಕೆಯ ಪತಿ ಪ್ರದೀಪ್ ಈತನೇ ಕೊಲೆ ಮಾಡಿರೋದು. ಇಬ್ಬರು ಮಕ್ಕಳ ಎದುರೇ ತುಂಬ ಭೀಕರವಾಗಿ 20ಕ್ಕೂ ಹೆಚ್ಚು ಬಾರಿ ಇರಿದು ಕೊಂದಿದ್ದಾನೆ. ಕ್ಷಮೆ ಕೇಳೋಕ್ಕಂತ ಬರ್ತಾನೆ. ಕ್ಷಮೆ ಕೇಳೋದಾಗಿ ಬಂದವನು ಮಾಡಿದ್ದು ಹತ್ಯೆ. ಈತ ಬೆಟ್ಟಿಂಗ್ ಆ್ಯಪ್ನಲ್ಲಿ ಬೆಟ್ಟಿಂಗ್ ಆ್ಯಪ್ ಚಟಕ್ಕೆ ಸಿಲುಕಿದ ಪ್ರದೀಪ್ 15 ವರ್ಷದ ಹಿಂದೆ ಮಂಜುಳಾರನ್ನ ಪ್ರದೀಪ್ ಮದುವೆ ಆಗಿರ್ತಾನೆ. ಮಂಜುಳಾ ಮೇಲೆ ಸದಾ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದ ಈತ ಕೊನೆಗೆ ಕೊಲೆ ಮಾಡಿದ್ದಾನೆ. ಡಿಯರ್ ಫ್ರೆಂಡ್ಸ್, ಪ್ರತಿಯೊಬ್ಬರಿಗೂ ನಾನು ಸಾರಿ ಕೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ, ಜೀವನದಲ್ಲಿ ನಾನು ಹೇಳ್ತಾ ಇದ್ದೀನಿ ಕೇಳಿ, ಯಾವತ್ತು ಯಾರೇ ಆಗಲಿ ಆನ್ಲೈನ್ ಬೆಟ್ಟಿಂಗ್ ಆಡಬೇಡಿ, ಆನ್ಲೈನ್ ಗೇಮ್ಗಳು ಆಡಬೇಡಿ. ಅದರಿಂದ ಇವತ್ತು ನಾನು ಸಾಯ್ತಾ ಇದ್ದೀನಿ, ನನ್ನ ಹೆಂಡತಿ ಕೂಡ ಸಾಯ್ತಾ ಇದ್ದಾಳೆ. ಏನಕ್ಕೆ ಅಂತ ಕೇಳಿದ್ರೆ ಹೇಳ್ತೀನಿ ಕೇಳಿ, ನನ್ನ ಈ ಒಂದು ಬೆಟ್ಟಿಂಗ್ ಆ್ಯಪ್ಗಳಿಂದ, ಈ ಒಂದು ಬೆಟ್ಟಿಂಗ್ ಆಡಿ ನಾನು ಹಾಳಾಗಿ ಹೋಗಿರೋದ್ರಿಂದ ನನ್ನ ಹೆಂಡತಿ ಮಕ್ಕಳು ಬೀದಿಗೆ ಬಂದರು. ನಾವಿದ್ದಿದ್ದು ಬಾಡಿಗೆ ಮನೆಯಿಂದ ಬಂದು ನಮ್ಮ ಅತ್ತೆ ಮನೆ ಹತ್ರ ಬಂದು ನಮ್ಮ ಅತ್ತೆ ಮನೆ ಹತ್ರ ವಾಸ ಮಾಡಿ ಅಲ್ಲಿ ಅನುಭವಿಸಿರೋ ಕಷ್ಟಗಳು ಒಂದಲ್ಲ ಎರಡಲ್ಲ. ಯಾಕೆ ಅಂತ ಹೇಳಿದ್ರೆ, ದುಡ್ಡು ಅನ್ನೋದು ಎಷ್ಟು ಮುಖ್ಯ ಅಂತ ಹೇಳಿದ್ರೆ, ಇವತ್ತು ಅದೇ ದುಡ್ಡಿಂದ ನನ್ನ ಜೀವನ ಹಾಳಾಗೋಯ್ತು. ಸಾರಿ ಡಿಯರ್ ಫ್ಯಾಮಿಲಿ ಮೆಂಬರ್ಸ್, ಡಿಯರ್ ಫ್ರೆಂಡ್ಸ್, ಪ್ರತಿಯೊಬ್ಬರಿಗೂ ನಾನು ಸಾರಿ ಕೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ, ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಚಿತ್ರ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುಚಿತ್ರ, ಗಮನಿಸ್ತಾ ಇದ್ವಿ ಆತ ಬೆಟ್ಟಿಂಗ್ ಆ್ಯಪ್ಗಳಿಗೆ ದಾಸನಾಗಿದ್ದ. ಹಾಗೆಯೇ ಕೊನೆಗೆ ಪತ್ನಿಯನ್ನು ಕೊಲೆ ಮಾಡುವಂಥ ನಿರ್ಧಾರಕ್ಕೂ ಕೂಡ ಆತ ಬಂದಿದ್ದ. ನಿಜಕ್ಕೂ ಕೂಡ ಇದು ದುರಂತ. ಘಟನೆ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗೋದಾದರೆ ಸುಚಿತ್ರ. ಸಂಪತ್, ಏನು ಮಂಜುಳಾ ಹಾಗೆ ಪ್ರದೀಪ್ ಮದುವೆಯಾಗಿ 15 ವರ್ಷಗಳು ಕಳೆದಿದ್ವು. 15 ವರ್ಷದ ನಂತರ ಕಳೆದ ಕೆಲವು ತಿಂಗಳ ಹಿಂದೆ ಮಂಜುಳಾ ಅವರ ತವರು ಮನೆಗೆ ಹೋಗಿದ್ಲು. ಏನು ಮಂಜುಳಾ ಹಾಗೆ ಪ್ರದೀಪ್ ದಂಪತಿಗಳಿಗೆ ಇಬ್ಬರು ಮಕ್ಕಳು. ಆದರೆ ಇಬ್ಬರು ಮಕ್ಕಳು ನನ್ನದಲ್ಲ ಅಂತ ಹೇಳಿ ಬೇರೆ ಸಂಬಂಧವನ್ನ ಹೊಂದಿದ್ದೀಯಾ ಅಂತ ಹೇಳಿ ಪದೇ ಪದೇ ಮಂಜುಳಾ ಮೇಲೆ ಅನುಮಾನವನ್ನ ಕೂಡ ಪತಿ ಪಡ್ತಿದ್ದಂತೆ. ಅದಾದ ನಂತರದಲ್ಲಿ ಆಕೆ ತವರು ಮನೆಯನ್ನ ಸೇರ್ಕೊಂಡಿರ್ತಾಳೆ. ಏನು ಮಹದೇವಪುರ ವ್ಯಾಪ್ತಿಯಲ್ಲಿ ಬರುವಂತಹ ಪುಷ್ಪಾಂಜಲಿ ಥಿಯೇಟರ್ ಏನಿದೆ, ಅಲ್ಲಿ ಏನು ಮಂಜುಳಾ ಅವರ ತವರು ಮನೆ ಇರುವಂಥದ್ದು. ಸದ್ಯ ನಿನ್ನೆ ಸರಿಸುಮಾರು ರಾತ್ರಿ 9ರ ಸುಮಾರಿಗೆ ಏನು ಮಂಜುಳಾರನ್ನ ಒಂದು ಕ್ಷಮೆ ಕೇಳಿ ಆನಂತರದಲ್ಲಿ ಆಕೆಯನ್ನ ಮನೆಗೆ ಕರೆದುಕೊಂಡು ಬರುವಂತಹ ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಾರೆ. ಒಂದು ವೇಳೆ ಆಕೆ ಮನೆಗೆ ಬಂದಿಲ್ಲ ಅಂತ ಹೇಳಿದ್ರೆ ಆಕೆಯನ್ನ ಸಾಯಿಸೋದಾಗಿ ಕೂಡ ಆತ ವಿಡಿಯೋ ಕೂಡ ಮಾಡಿರ್ತಾನೆ. ಅದೇ ರೀತಿಯಾಗಿ ಪ್ಲಾನ್ ಅನ್ನ ಮಾಡಿಕೊಂಡು ಆತ ಜಾಕೆಟ್ ನಲ್ಲಿ ಚಾಕುವನ್ನ ಕೂಡ ಹಿಡಿದುಕೊಂಡು ಹೋಗಿರ್ತಾನೆ. ಮಂಜುಳಾ ಅಲ್ಲನ್ನ ಮಕ್ಕಳ ಎದುರೇನೆ ನೀನು ಮನೆಗೆ ಬಾ, ಇಬ್ಬರು ಕೂಡ ಸುಖವಾಗಿ ಸಂಸಾರ ಮಾಡೋಣ ಅಂತಾನು ಕೂಡ ಹೇಳ್ಕೊಂಡಿರ್ತಾನೆ. ಆದ್ರೆ ಇದಕ್ಕೆ ಮಂಜುಳಾ ಹಾಗೆ ಅವರ ಪೋಷಕರು ಕೂಡ ಒಪ್ಪಿಗೆಯನ್ನ ಸೂಚಿಸಿರೋದಿಲ್ಲ. ಹೀಗಾಗಿ ಆತ ಜಾಕೆಟ್ ನಲ್ಲಿ ಒಳಗಡೆ ಬಚ್ಚಿಟ್ಕೊಂಡು ತಂದಿದ್ದಂತಹ ಚಾಕುವಿನಿಂದ ಪತ್ನಿಗೆ, ಅಂದ್ರೆ ಹೋಮ್ ಗಾರ್ಡ್ ಆಗಿ ಈಕೆ ಕೆಲಸವನ್ನ ಮಾಡ್ತಿರ್ತಾಳೆ. 6 ಗಂಟೆಯ ನಂತರ ಈಕೆ ಮನೆಗೆ ಬಂದಿರ್ತಾಳೆ. ಬಂದು ಕ್ಷಮೆಯನ್ನ ಕೇಳಿ ಆಕೆ ತವರು ಮನೆಗೆ ಯಾವಾಗ ಬರೋದಿಲ್ಲ ಅಂತ ಹೇಳ್ತಾಳೋ ಅವಾಗ ಆತ ಜಾಕೆಟ್ ನಲ್ಲಿ ತಂದಿದ್ದಂತಹ ಚಾಕುವನ್ನ ತೆಗೆದುಕೊಂಡು ಮಂಜುಳಾಗೆ ಬರೋಬ್ಬರಿ 20 ಬಾರಿ ಚಾಕುವಿನಿಂದ ಇರಿದು ಆಕೆಯನ್ನ ಬರ್ಬರವಾಗಿ ಹತ್ಯೆಯನ್ನ ಮಾಡ್ತಾನೆ. ಇವೆಲ್ಲ ಘಟನೆಯು ಕೂಡ ಆಕೆಯ ಮಕ್ಕಳು, ಇಬ್ಬರ ಮಕ್ಕಳ ಕಣ್ಣೆದುರೇ ನಡೆಯುವಂಥದ್ದು. ಇಬ್ಬರ ಮಕ್ಕಳ ಎದುರೇ ತಂದೆ ತಾಯಿಗೆ ಚಾಕುವನ್ನ ಇರಿದು ಬರ್ಬರವಾಗಿ ಹತ್ಯೆಯನ್ನ ಮಾಡಿಬಿಟ್ಟಿರ್ತಾನೆ. ನಂತರದಲ್ಲಿ ಹತ್ಯೆಯನ್ನ ಮಾಡಿ ಆತ ಎಸ್ಕೇಪ್ ಅನ್ನ ಕೂಡ ಆಗಿರ್ತಾನೆ. ಅದಾದ ನಂತರ ಮಹದೇವಪುರ ಪೊಲೀಸರು ಕೂಡ ಆ ಒಂದು ಘಟನಾ ಸ್ಥಳಕ್ಕೆ ಬರ್ತಾರೆ. ಘಟನಾ ಸ್ಥಳಕ್ಕೆ ಬಂದು ವಿಚಾರಿಸಿದ ಸಂದರ್ಭದಲ್ಲಿ ಆರೋಪಿ ಪ್ರದೀಪ್ ಎಸ್ಕೇಪ್ ಆಗಿರ್ತಾನೆ. ಇದೀಗ ಮಹದೇವಪುರ ಪೊಲೀಸರು ಆ ಆರೋಪಿಯನ್ನ ಕರೆತಂದು ಇದೀಗ ಬಂಧನ ಮಾಡಿರುವಂತದ್ದು. ಸದ್ಯ ವಿಚಾರಣೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಜೊತೆಗೆ ಈತ ಇದೊಂದೇ
ವಿಚಾರಕ್ಕೆ ಅಂತ ಅಲ್ಲ, ಈತ ಬೆಟ್ಟಿಂಗು ಕೂಡ ದಾಸನಾಗಿದ್ದ. ಬೆಟ್ಟಿಂಗ್ನಲ್ಲಿ ಸಾಕಷ್ಟು ಒಂದು ಹಣವನ್ನ ಕೂಡ ಕಳ್ಕೊಂಡಿದ್ದ. ಮೆಂಟಲಿ ಈತ ಅಸ್ವಸ್ಥ ಆಗಿದ್ದ ಅನ್ನೋ ಒಂದು ಕಾರಣದಿಂದನೂ ಕೂಡ ಈತ ಹೀಗೆ ಮಾಡಿದ್ದಾನೆ ಅನ್ನೋ ಶಂಕೆಯೂ ಕೂಡ ವ್ಯಕ್ತವಾಗಿರುವಂಥದ್ದು. ಸಂಪತ್. ಥ್ಯಾಂಕ್ ಯು ಸುಚಿತ್ರ, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.